ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಬ್ರಹ್ಮಾಮುರಾರಿ ಶ್ರೀಪರಾಂತಕಾರಿ ಭಾನುಶಶಿ ಭೂಮಿಸುತೋಪುರಶ್ಚ ಗುರುಶ್ಚ ಶುಕ್ರ ಶನಿರಾಹ ಕೇತವಃ ಕುರ್ವಂತ ಸರ್ವೇ ಮಮ ಸುಪ್ರಭಾತಂ. ಬಿ ಹ್ಯಾಪಿ ಗೋಲ್ಡ್ ವೀಕ್ಷಕ ಚಾನಲ್ ವೀಕ್ಷಕ ಬಂಧುಗಳಿಗೆ ಆತ್ಮೀಯವಾಗಿರುವಂತಹ ಸ್ವಾಗತ. 2026 ಮೇ ತಿಂಗಳಿನಲ್ಲಿ ಧನುರಾಶಿಯ ಫಲಾಫಲ ನೋಡುವುದಾದರೆ, ಈ ಧನುರಾಶಿಯವರಿಗೆ ಈ ತಿಂಗಳು ತುಂಬಾ ಯೋಗವನ್ನು ತರುವಂತಹ ತಿಂಗಳಾಗಿದೆ. ನೋಡಿ, ಯೋಗ ಮತ್ತು ಭಾಗ್ಯ ಎರಡು ದೇವರ ಅನುಗ್ರಹದಿಂದ ಪ್ರಾಪ್ತಿಯಾಗುವಂಥದ್ದು. ಭಾಗ್ಯಂ ಫಲತಿ ಸರ್ವತ್ರ ನಚ ವಿದ್ಯಾನ ಪೌರುಷಂ ಹೇಳಿ ನಮ್ಮ ಸುಭಾಷಿತ ಹೇಳುತ್ತೆ. ನಮಗೆ ಏನು ಭಾಗ್ಯ ದೇವರು ಹಣೆ ಮೇಲೆ ಬರೆದಿದ್ದಾನೋ ಅದರಿಂದ ಮಾತ್ರ ನಮಗೆ ಯೋಗಗಳು ಬರುತ್ತವೆ. ನಚ ವಿದ್ಯಾನ ಪೌರುಷಂ, ಎಷ್ಟೇ ವಿದ್ಯೆ ಇದ್ರೂ ಕೂಡ, ಎಷ್ಟೇ ಪೌರುಷ ಇದ್ರೂ ಕೂಡ ಅದು ನಮಗೆ ಯೋಗಕಾರಕವಾಗುವುದಿಲ್ಲ. ಅದರಿಂದ ಭಾಗ್ಯಕಾರಕನಾಗಿರುವಂತಹ ಗುರು ಸಪ್ತಮದಲ್ಲಿ ಇದ್ದು ಅಷ್ಟಮಕ್ಕೆ ಪ್ರವೇಶವಾಗುತ್ತಾನೆ. ಅವನು 2ನೇ ತಾರೀಕು ಮುಂಜಾನೆ ಎಲ್ಲ ಅರಿಷ್ಟಗಳು ತೊಂದರೆಗಳು ದೂರವಾಗುವುದು, ಎಲ್ಲ ನಷ್ಟಗಳು ಸರಿ ಹೊಂದುವುದು. ಯಾಕೆಂದ್ರೆ ಕೆಲವೊಂದು ನಾವು ಜೀವನದಲ್ಲಿ ನಷ್ಟವನ್ನು ಹೊಂದಿರುತ್ತೇವೆ. ಆ ಎಲ್ಲ ನಷ್ಟವನ್ನು ಆ ಪರಮಾತ್ಮ ಸರಿ ಹೊಂದಿಸಿ ಕೊಡ್ತಾನೆ. ಆರೋಗ್ಯವು ಸ್ಥಿರವಾಗಿರುವುದು, ಅಂದ್ರೆ ತುಂಬಾ ಅನಾರೋಗ್ಯವೂ ಅಲ್ಲ, ತುಂಬಾ ಆರೋಗ್ಯವೂ ಅಲ್ಲ, ಮಧ್ಯಮ ಆರೋಗ್ಯವು ನಿಮಗೆ ಧನುರಾಶಿಯವರಿಗೆ ಈ ತಿಂಗಳಿನಲ್ಲಿ ಪ್ರಾಪ್ತಿಯಾಗ್ತದೆ. ಹೊಸ ಹೊಸ ಯೋಜನೆಗಳನ್ನು ಹಾಕುತ್ತೀರಿ. ಏನೆಲ್ಲ ಯೋಜನೆ ಆಗಬೇಕು, ಎಲ್ಲೆಲ್ಲ ಹೋಗಬೇಕು, ಏನೆಲ್ಲ ಕಾರ್ಯಕ್ರಮ ಮಾಡಬೇಕು, ಇದೆಲ್ಲವನ್ನು ಅದರ ರೂಪುರೇಷೆಗಳನ್ನು ನೀವು ಮನಸ್ಸಿನಲ್ಲಿ ಅಂದಾಜು ಹಾಕಿರುತ್ತೀರಿ. ಅಲ್ಲದೆ ಅದರಲ್ಲಿ ನಿಮಗೆ ಜಯವು ಪ್ರಾಪ್ತಿಯಾಗುತ್ತದೆ. ವಿದೇಶ ಪರ್ಯಟನೆ ಯೋಗ, ಕೆಲವರಿಗೆ ಆಸೆ ಇರುತ್ತೆ, ವಿದೇಶಕ್ಕೆ ಹೋಗಬೇಕು, ನೋಡಬೇಕು, ಅಲ್ಲಿಯ ಒಂದು ಏನೆಲ್ಲ ಇದೆ ಅದೆಲ್ಲವನ್ನು ನೋಡುವಂತಹ ಒಂದು ಆಸೆ, ಅದು ಯೋಗವಾಗಿ ನಿಮಗೆ ಪ್ರಾಪ್ತಿಯಾಗುವುದಲ್ಲದೆ ಅನಿರೀಕ್ಷಿತವಾಗಿರುವಂತಹ ಧನಲಾಭ. ನೋಡಿ, ಕೆಲವೊಂದು ನಿರೀಕ್ಷಿತವಾಗಿರುತ್ತದೆ, ಕೆಲವೊಂದು ಅನಿರೀಕ್ಷಿತವಾಗಿ. ಈ ಬಂಧುಗಳು ಮನೆಗೆ ಬರುವಂತಹದ್ದು ಅಥವಾ ಮಹಾಲಕ್ಷ್ಮಿ ಮನೆಗೆ ಬರುವಂತಹದ್ದು, ಇದೆಲ್ಲ ಅನಿರೀಕ್ಷಿತವಾಗಿರುವಂತಹ ಯೋಗಗಳು. ಇದೆಲ್ಲ ನಿಮಗೆ ಈ ತಿಂಗಳಿನಲ್ಲಿ ಪ್ರಾಪ್ತಿಯಾಗಿ ನಿಮ್ಮ ಜೀವನದ ಸಂತಸವನ್ನು ದ್ವಿಗುಣಗೊಳಿಸುತ್ತದೆ. ಆಸೆ ಪಟ್ಟಂತಹ ಆಹಾರ ಸೇವನೆ, ನಿಮಗೆ ಕೆಲವೊಂದು ಆಸೆ ಇರುತ್ತೆ, ಆ ಆಹಾರವನ್ನು ತಿನ್ನಬೇಕು, ಅದನ್ನು ತಿನ್ನಬೇಕು, ಇದೆಲ್ಲ ಆಸೆಗಳು ನಿಮಗೆ ಪ್ರಾಪ್ತಿಯಾಗಿ ನಿಮ್ಮ ಆನಂದಕ್ಕೆ ಒಂದು ಮೂಲ ಕಾರಣವಾಗುತ್ತದೆ. 3ಯ ಸ್ಥಾನದಲ್ಲಿ ರಾಹುವು ನಿಮ್ಮನ್ನು ತುಂಬಾ ಊರನ್ನು ಸುತ್ತಿಸ್ತಾನೆ. ಯಾಕಂದ್ರೆ ಈ ತಿಂಗಳಿನಲ್ಲಿ ಎಲ್ಲ ಮಕ್ಕಳಿಗೆ ಹೆಂಗಿದ್ರು ರಜೆ. ನೀವು ಒಂದು ಊರಿಗೆ ತಿರುಗಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಅಲ್ಲಿಂದ ಇನ್ನೊಂದು 4 ಊರು ತಿರುಗಾಡ್ಕೊಂಡು ಬರೋಣ ಅನ್ನುವಂತಹ ಒಂದು ವಿಚಾರವನ್ನು 3ಯ ಸ್ಥಾನದಲ್ಲಿರುವಂತಹ ರಾಹು ನಿಮಗೆ ಪ್ರೇರಣೆ ಕೊಡುತ್ತಾನೆ. ಆದಷ್ಟು ಈ ರಾಹುವಿನ ಪ್ರೇರಣೆಯಿಂದ ಈ ಸುಬ್ರಹ್ಮಣ್ಯಕ್ಕೆ ಹೋಗುವಂತಹದ್ದು. ಯಾಕೆಂದ್ರೆ ರಾಹು ಅಂದ್ರೆ ಸರ್ಪ, ನಾಗ. ಈ ಸರ್ಪ ಕ್ಷೇತ್ರಕ್ಕೆ ಹೋಗುವಂತಹ ಯೋಗ ನಿಮಗೆ ಪ್ರಾಪ್ತಿಯಾಗ್ತದೆ. ವಿಪರೀತವಾಗಿರುವಂತಹ ಧನವ್ಯಯ ಅಂದ್ರೆ ಯಾತಕ್ಕೋಸ್ಕರ? ನಿಮ್ಮ ಪಿತ್ರಾರ್ಜಿತ ಆಸ್ತಿ ಪ್ರಾಪ್ತಿಗೋಸ್ಕರ. ಕೆಲವರು ಪಿತ್ರಾರ್ಜಿತ ಆಸ್ತಿಗಳು ಕೋರ್ಟ್ ವ್ಯವಹಾರದಲ್ಲಿ ಎಲ್ಲ ಸಿಲುಕಿರ್ತವೆ, ಅದೆಲ್ಲ ನಿಮಗೆ ಪ್ರಾಪ್ತಿಯಾಗಬೇಕು. ಆದರೆ ಸ್ವಲ್ಪ ಖರ್ಚನ್ನು ಈ ತಿಂಗಳು ನಿಮಗೆ ಆ 3ಯ ಸ್ಥಾನದಲ್ಲಿರುವಂತಹ ರಾಹು ಮಾಡಿಸುತ್ತಾನೆ. ಚತುರ್ಥಾಧಿಪತಿಯಾಗಿರುವಂತಹ ಶನಿ ಬುಧರು ನಿಮ್ಮ ಹಳೆಯ ರೋಗವನ್ನು, ಅಂದ್ರೆ ಯಾವುದಾದ್ರೂ ಕಾಲಿಗೆ ಏಟಾಗಿರ್ಬೋದು ಅಥವಾ ತಲೆಗೆ ಏಟಾಗಿರ್ಬೋದು, ಕೈಗೆ ಏಟಾಗಿರ್ಬೋದು, ಅಂತ ಆಪರೇಷನ್ ಆಗಿರುವಂಥದ್ದು, ಆ ಜಾಗದಲ್ಲಿ ಯಾವುದೇ ರೀತಿ ಹಳೆಯ ರೋಗಗಳು ಉಲ್ಬಣಗೊಳಿಸುವುದು, ಅಂದ್ರೆ ಪುನಃ ಆ ರೋಗಕ್ಕೆ ಸ್ವಲ್ಪ ಮಟ್ಟಿಗೆ ಜೀವ ಬಂದು ಆ ಜಾಗದಲ್ಲಿ ನೋವನ್ನು ಉಂಟು ಮಾಡಿಸುವಂತಹ ಕೆಲವೊಂದು ತೊಂದರೆಗಳು ನಿಮಗೆ ಪ್ರಾಪ್ತಿಯಾಗುತ್ತದೆ. ಹಾಗೂ ವಿಶೇಷವಾಗಿ ಕಾಲಿನ ಭಾಗಕ್ಕೆ ತೊಂದರೆಯಾಗುವುದು. ಯಾಗಿದ್ರೆ ಶನಿ ಕಾಲಿನ ಭಾಗಕ್ಕೆ ತೊಂದರೆಯನ್ನು ಕೊಡುವಂತವನು. ಆದ್ರಿಂದ ನಿಮ್ಮ ಕಾಲನ್ನು ಹೆಜ್ಜೆ ಇಡುವಾಗ ಸ್ವಲ್ಪ ಜಾಗ್ರತೆಯಾಗಿ ನೀವು ನಡೆದುಕೊಂಡು ಹೋದರೆ ನಿಮಗೂ ಒಳ್ಳೆಯದು, ನಿಮ್ಮ ಕಾಲಿಗೂ ಒಳ್ಳೆಯದು ಅನ್ನುವಂಥದ್ದು ವಿಚಾರ. ಮಧುಮೇಹ, ರಕ್ತದೊತ್ತಡ ಇರುವವರು ತುಂಬಾ ಜಾಗ್ರತೆಯಿಂದ ಆಹಾರ ಹಾಗೂ ಪಾನೀಯವನ್ನು ತೆಗೆದುಕೊಳ್ಳುವುದು ಉತ್ತಮ ಚಿಂತನೆ. ಯಾತ್ರೆ ಮಾಡ್ಬೇಕು ಹೇಳಿಸ್ತದೆ ಎಲ್ಲರಿಗೆ, ತುಂಬಾ ಯಾತ್ರೆ ಮಾಡಬೇಕು, ತಿರುಗಾಡಬೇಕು. ಆದ್ರೂ ಕೂಡ ಈ ಸಮಯದಲ್ಲಿ ಆಯಾಸವು ಜಾಸ್ತಿ ಆಗುವಂತಹದ್ದು. ನಿಶ್ಶಕ್ತರಂತೆ ಕಾಣುತ್ತೀರಿ. ನಿಮ್ಗೆ ನೋಡಿದ ಕೂಡಲೇ ಅನಿಸುತ್ತೆ ಬೇರೆಯವರಿಗೆ ಏನೋ ಒಂದು ತುಂಬಾ ನಿಶ್ಶಕ್ತರಾಗಿದ್ದೀರಿ, ತುಂಬಾ ಬಳಲಿದ್ದೀರಿ ಅನ್ನುವಂಥದ್ದು ನಿಮ್ಮ ಮುಖಚರ್ಯೆಯಲ್ಲಿ ಕಾಣುವಂಥದ್ದು. ಆದಷ್ಟು ನೀರಿನಾಂಶ ಹಾಗೂ ನಾರಿನಾಂಶ, ನೀರಿನಾಂಶ ಇರುವಂಥದ್ದು ಹೇಳಿದ್ರೆ ಕಲ್ಲಂಗಡಿ ಹಣ್ಣು, ಕಬ್ಬಿನ ಹಾಲು ಹಾಗೂ ಇತ್ಯಾದಿಗಳನ್ನು ಕುಡಿಯೋದು ನೀರಿನಾಂಶ. ನಾರಿನಾಂಶ ಹೇಳಿದ್ರೆ ರಾಗಿ, ಜೋಳ ಇತ್ಯಾದಿಗಳನ್ನು, ಇದರಲ್ಲಿ ನಾರಿನಾಂಶ ಇರುವಂಥದ್ದು. ಇದನ್ನು, ಈ ಆಹಾರವನ್ನು, ಪದಾರ್ಥಗಳನ್ನು ಸೇವಿಸುವುದರಿಂದ ನಿಮ್ಮ ಆರೋಗ್ಯ
ಸ್ಥಿರವಾಗಿರುವಂತಹದ್ದು. ಆದರೆ ಬೆಳಿಗ್ಗೆ ಎದ್ದು ನಡೆದುಕೊಂಡು ದೇವಸ್ಥಾನಕ್ಕೆ ಹೋಗುವಂತ ಅಭ್ಯಾಸವನ್ನು ಮಾಡಿಕೊಂಡ್ರೆ ವ್ಯಯ. ಯಾಕೆಂದ್ರೆ ನಡೆದಷ್ಟು ಮಿಡಿಯುವೆ ಹೇಳುವಂತಹದ್ದು ಈ ಹೃದಯ. ನೀವೆಷ್ಟು ನಡೀತೀರಿ ಅಷ್ಟೊಂದು ಈ ಹೃದಯ ಬಡಿತವು ಸಾಮಾನ್ಯವಾಗಿರುತ್ತದೆ. ಆದ್ರಿಂದ ಆದಷ್ಟು ನಡೆದುಕೊಂಡು ದೇವಸ್ಥಾನಕ್ಕೆ ಹೋಗುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ. ಹೃದಯ ಸಂಬಂಧ ಕಾಯಿಲೆ ನಿವಾರಣೆ ಒಳ್ಳೆಯದು. ಈ ರೀತಿ ನಡೆದುಕೊಂಡು ಹೋಗುವುದರಿಂದ ಯಾವುದೇ ರೀತಿಯಲ್ಲಿ ಹೃದಯ ಸಂಬಂಧ ಅಂದ್ರೆ ಬ್ಲಾಕ್ಸ್ಗಳು ಬರುವಂತದ್ದು, ಕೆಲವೊಂದು ತೊಂದರೆಗಳು ಇದರಿಂದ ಪರಿಹಾರವಾಗುತ್ತದೆ. ಮಾನಸಿಕ ಒತ್ತಡ ಕೂಡ ಕಡಿಮೆ ಆಗುವುದು. ಸುಮಾರು ಜನ ಹೇಳ್ತಾರೆ ಈ ನಡೆದಾಡುವುದು, ವಾಕಿಂಗು ಇದೆಲ್ಲ ಮಾಡೋದ್ರಿಂದ ಮಾನಸಿಕ ಒತ್ತಡಗಳು ತುಂಬಾ ಕಡಿಮೆ ಆಗುತ್ತೆ. ಪಂಚಮಾಧಿಪತಿಯಾಗಿರುವಂತಹ ರವಿ ಹಾಗೂ ಬುಧರಿಂದ ಒಳ್ಳೆಯ ಆರೋಗ್ಯವನ್ನು ನಿರೀಕ್ಷಿಸುತ್ತೀರಿ. ಅಂದ್ರೆ ಈ ಪಂಚಮಾಧಿಪತಿ ರವಿ ಹಾಗೂ ಬುಧರಿಂದ ಒಳ್ಳೆಯ ಆರೋಗ್ಯವು ನಿಮಗೆ ಪ್ರಾಪ್ತಿ ಆಗ್ತದೆ. ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ನೋವು ಬರುವುದು, ಸ್ವಲ್ಪವಾಗಿರುವಂತಹ ಕಾಯಿಲೆಗಳು ನೋವುಗಳು ಬರುವಂತಹದ್ದು, ಸುಸ್ತಾಗುವುದು ಇತ್ಯಾದಿಗಳು ಕಂಡು ಬಂದರೂ ಬುಧನ ಬುದ್ಧಿವಂತಿಕೆಯಿಂದ ನಿಮ್ಮ ಆರೋಗ್ಯವನ್ನು ನೀವೇ ಕಾಪಾಡಿಕೊಳ್ಳುವಂತವರಾಗುವಿರಿ. ನೋಡಿ, ನಾವು ಹೇಳ್ತೇವೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಹೇಳಿ. ನಮ್ಗೆ ಗೊತ್ತು ಯಾವ ಆಹಾರ ತಗೊಂಡ್ರೆ ನಮ್ಗೆ ಒಳ್ಳೆಯದು, ಯಾವ ಆಹಾರ ತಗೊಂಡ್ರೆ ನಮ್ಮ ಶರೀರಕ್ಕೆ ಕೆಟ್ಟದು ಅನ್ನುವಂಥದ್ದು. ನಾಲಿಗೆಯ ಮೇಲೆ ಯಾವುದೇ ವಸ್ತು ಇಟ್ಟರೂ ಕೂಡ ಅದು ರುಚಿ ಅನ್ನಿಸ್ತದೆ. ಆದ್ರೆ ಯಾವ ವಸ್ತು ನಾಲಿಗೆಗೆ ರುಚಿಯೋ ಅದು ಶರೀರಕ್ಕೆ ಕಹಿ, ಯಾವ ವಸ್ತು ನಾಲಿಗೆಗೆ ಕಹಿಯೋ ಅದು ಶರೀರಕ್ಕೆ ಸಿಹಿ ಹೇಳಿ ನಮ್ಮ ವೈದ್ಯಕೀಯ ಶಾಸ್ತ್ರ ವೈದ್ಯರುಗಳು ಹೇಳ್ತಾರೆ. ಅಂದ್ರೆ ಈ ಬೇವಿನ ಕಷಾಯ ಇತ್ಯಾದಿಗಳನ್ನು ಕುಡಿಯುವುದರಿಂದ ನಾಲಿಗೆಗೆ ಕಹಿ ಆಗತ್ತೆ, ಆದ್ರೂ ಕೂಡ ಶರೀರಕ್ಕೆ ಒಳ್ಳೆಯದು. ಕೆಲವೊಂದು ಸಿಹಿ ಪದಾರ್ಥಗಳು ನಾಲಿಗೆಗೆ ಒಳ್ಳೆಯದು, ಸಿಹಿ ಆಗತ್ತೆ, ಆದ್ರೆ ಅದು ಶರೀರಕ್ಕೆ ತುಂಬಾ ಕೆಟ್ಟದು ಅನ್ನುವಂಥದ್ದು ಈ ವೈದ್ಯರುಗಳು ಹೇಳ್ತಾರೆ. ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ ಎನ್ನುವ ಹಾಗೆ ಸಜ್ಜನರು ಅಂದ್ರೆ ಒಳ್ಳೆಯ ಜನರ, ಒಳ್ಳೆಯ ಬುದ್ಧಿವಂತರ ಸಹವಾಸದಿಂದ ನಿಮ್ಮ ಗೆಲುವನ್ನು ನೀವೇ ಸಾಧಿಸುವಿರಿ. ಷಷ್ಠಾಧಿಪತಿ ಶುಕ್ರನು ನಿಮ್ಮ ಚಿಂತೆಯಿಂದ ಬರುವ ರೋಗಕ್ಕೆ ತುಂಬಾ ಖರ್ಚುಗಳನ್ನು ಮಾಡಿಸ್ತಾರೆ. ನೋಡ್ತೇವೆ ನಾವು, ಎಷ್ಟೋ ಜನರು ಹೇಳ್ತಾರೆ ಸ್ಟ್ರೆಸ್ಸು ಹೇಳಿ, ಅಂದ್ರೆ ಒತ್ತಡ ಹೇಳಿ. ಒತ್ತಡ ಯಾವುದೇ ವಸ್ತುವಿಂದ ಬರುವಂತದ್ದಲ್ಲ, ನಾವೇ ಮಾಡಿಕೊಂಡಿರುವಂಥದ್ದು. ನಮಗೆ ಒತ್ತಡವನ್ನು ನಾವೇ ತಂದುಕೊಳ್ಳುವಂಥದ್ದು. ಆದ್ರಿಂದ ಆದಷ್ಟು ಮಾನಸಿಕವಾಗಿ ವಿಪರೀತವಾಗಿರುವಂತಹ ಮಾನಸಿಕವಾಗಿ ಒತ್ತಡಗಳಿದ್ದರೆ ಅದು ಆದಷ್ಟು ದೂರವಿಡಿ. ಬೆಳಗ್ಗೆ ಎದ್ದು ಯೋಗ ಧ್ಯಾನ ಪ್ರಾಣಾಯಾಮಗಳನ್ನು ಮಾಡಿ, ಅದರಿಂದ ಶಾರೀರಿಕ ತೊಂದರೆಗಳು ಪರಿಹಾರವಾಗಿ ಶರೀರವು ಒಂದು ನಿಮ್ಮ ಎಲ್ಲ ರೋಗವನ್ನು ಬ್ಯಾಲೆನ್ಸ್ ಮಾಡ್ತದೆ. ಅದರ ಜೊತೆಗೆ ಒಳ್ಳೆಯ ಆಹಾರ ವಿಹಾರ ವ್ಯವಹಾರ ಇದು ಮನುಷ್ಯನಿಗೆ ಉತ್ತಮವಾಗಿರಬೇಕು ಹೇಳಿ ವೈದ್ಯರು ಕೂಡ ಸಲಹೆಯನ್ನು ಕೊಡ್ತಾರೆ. ಅದರಿಂದ ಆಹಾರ ವಿಹಾರ ವ್ಯವಹಾರ, ಆಹಾರವನ್ನು ಒಳ್ಳೆಯ ಆಹಾರ ತಗೊಳ್ಳಿ, ವಿಹಾರ ಸಾಯಂಕಾಲ ಬೆಳಿಗ್ಗೆ ವಾಕಿಂಗ್ ಹೋಗಿ, ವಿಚಾರ ಮನುಷ್ಯನ ಆಚಾರ ವಿಚಾರಗಳು ಚೆನ್ನಾಗಿದ್ದಲ್ಲಿ ಆ ದೇವರು ಒಳ್ಳೆಯ ಯೋಗವನ್ನು ಕೊಡುತ್ತಾನೆ. ನವಮದಲ್ಲಿ ಕೇತುವಿನಿಂದ ನಿವೇಶನ, ಸಪ್ತಮದಲ್ಲಿ ಗುರು ಶುಭಕಾರಕನಾಗಿದ್ದು ನವಮದಲ್ಲಿರುವಂತಹ ಕೇತುವಿನಿಂದ ನಿವೇಶನ ಅಂದ್ರೆ ಮನೆ ಖರೀದಿಸುವಂತಹದ್ದು, ಜಾಗ ಜಮೀನು ಖರೀದಿಸುವಂತಹದ್ದು, ಭಾಗ್ಯ ಹಾಗೂ ಮಂಗಲಕಾರಿ ಹಾಗೂ ಕಂಕಣ ಭಾಗ್ಯ ಕೂಡ ಕೂಡಿ ಬರುವಂತಹದ್ದು ಈ ರಾಶಿಯವರಿಗೆ ಈ ಮೇ ತಿಂಗಳಿನಲ್ಲಿ ಶುಭಯೋಗ. ಪರಿಹಾರ ಓಂ ಶ್ರೀ ಯೋಗ ನರಸಿಂಹಾಯ ನಮಃ ಅನ್ನುವಂತಹ ಮಂತ್ರ ಜಪ ಬೆಳಿಗ್ಗೆ ಸಾಯಂಕಾಲ ಮಾಡೋದ್ರಿಂದ ನಿಮ್ಮ ಮನೆಯ ಒಳಗೆ ಸದಾಕಾಲ ಆ ನರಸಿಂಹ ದೇವರ ಆಶೀರ್ವಾದದಿಂದ ಕೆಟ್ಟ ಶಕ್ತಿ ಶರೀರದಲ್ಲಿರ್ಬೋದು, ಮನಸ್ಸಿನಲ್ಲಿರ್ಬೋದು, ಅಥವಾ ನಿಮ್ಮ ಉದ್ಯೋಗದಲ್ಲಿರ್ಬೋದು, ಯಾವುದೇ ರೀತಿಯಲ್ಲಿರುವಂತಹ ಕೆಟ್ಟದ್ದನ್ನು ಆ ನರಸಿಂಹಸ್ವಾಮಿಯು ಪರಿಹಾರ ಮಾಡಿ ಯೋಗ ನರಸಿಂಹಸ್ವಾಮಿಯು ನಿಮ್ಮ ಮನೆಯಲ್ಲಿ, ಮನಸ್ಸಿನಲ್ಲಿ, ಶರೀರದಲ್ಲಿ ಒಳ್ಳೆಯ ಯೋಗವನ್ನು ತಂದುಕೊಡುವಂತವನಾಗಲಿ ಹೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿ ಈ ಶುಭಾಶುಭ ಫಲವನ್ನು ನಿಮಗೆ ನಾನು ಹೇಳಿದ್ದೇನೆ. ಧನ್ಯವಾದಗಳು.